ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಪೇಪರ್ ಅವಲಕ್ಕಿಲಿ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೇಯ್ನ್ಲಿ ಪೇಪರ್ ಅವಲಕ್ಕಿ, ತುಪ್ಪ, ತೆಂಗಿನಕಾಯಿ ತುರಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಎಳ್ಳು, ಏಲಕ್ಕಿ ಪುಡಿ ಮತ್ತು ಪಚ್ಚಕರ್ಪೂರ, ಸ್ವಲ್ಪ ಎಳ್ನೀರು ನಾನು ತೆಗೆದಿಟ್ಕೊಂಡಿದ್ದೀನಿ. ಎಳ್ನೀರಿತ್ತು ಮನೆಯಲ್ಲಿ, ಸೊ ಹಾಗಾಗಿ ಎಳ್ನೀರು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಅಳತೆ ಬೆಲ್ಲ ಮತ್ತು ಒಂದು ಅಳತೆ ತೆಂಗಿನಕಾಯಿಗೆ 3 ಅಳತೆನ ಅವಲಕ್ಕಿನ ನಾವಿಲ್ಲಿ ತೊಗೋಬೇಕಾಗತ್ತೆ. 3 ಅಳತೆ ಅವಲಕ್ಕಿ ಇರುತ್ತೆ. ಇಲ್ಲಿ ಪೇಪರ್ ಅವಲಕ್ಕಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು. ನಾನಿವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಫಸ್ಟು ಎಳ್ಳನ್ನ ಹುರ್ಕೊಂಡ್ಬಿಡ್ತೀನಿ. ನೋಡಿ, ಎಳ್ಳು ಆಲ್ರೆಡಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಎಳ್ಳು ಹುರ್ಕೋತೀನಿ. ಎಳ್ಳು ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೋತೀನಿ. ಈಗ ತೆಂಗಿನಕಾಯಿ ಹುರ್ಕೊಳ್ಳೋಣ. ಸ್ವಲ್ಪ ನಾನು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿರೋದ್ರಿಂದ ಹಸಿ ತೆಂಗಿನಕಾಯಿನ ಹುರ್ಕೊಳ್ಳೋಣ. ಸ್ವಲ್ಪ ಅಲ್ಲಿ ಬ್ರೌನ್ ಕಲರ್ ಒಂದು ಸ್ವಲ್ಪ ಬಂದರೆ ಸಾಕಾಗುತ್ತೆ. ನೀರೆಲ್ಲ ಕಡಿಮೆ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಈ ಥರ ಹುರ್ಕೋಬೇಕು. ಇನ್ನು ಸ್ವಲ್ಪ ಬ್ರೌನ್ ಬರಲಿ. ಇನ್ನು ಸ್ವಲ್ಪ ಬ್ರೌನ್ ಬರಲಿ. ನೋಡಿ, ಈಗ ಇಷ್ಟು ಸಾಕಾಗಿದೆ. ಈಗ ತೆಗೆದು ನಾವಲ್ಲಿ ಎಳ್ಳು ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ಈಗ ಅದೇ ಪಾತ್ರೆಯಲ್ಲಿ ಒಂದೇ ಪಾತ್ರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಬೇರೆ ಬೇರೆ ಪಾತ್ರೆನ ಯೂಸ್ ಮಾಡ್ಕೋತಾ ಇಲ್ಲ. ಯಾಕೆಂದರೆ ನಾನು ಇವಾಗ ಎಲ್ಲ ಒಟ್ಟಿಗೆ ಹಾಕಬೇಕಲ್ವಾ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಹುರ್ಕೋತೀನಿ. ಫಸ್ಟು ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಇನ್ನು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ತೆಗೆದಿಟ್ಕೊಳ್ಳೋಣ. ಈಗ ಸಾಕು, ಇಷ್ಟು ಸಾಕಾಗುತ್ತೆ. ತೆಗೆದಿಟ್ಕೋತಾ ಇದ್ದೀನಿ ಇವಾಗ. ಮತ್ತು ಈಗ ನೆಕ್ಸ್ಟು ಅದೇ ತುಪ್ಪಕ್ಕೆ ಈಗ ಬಾದಾಮಿ ಹಾಕ್ಕೊಳ್ಳೋಣ. ಬಾದಾಮಿನೂ ಸ್ವಲ್ಪ ಫ್ರೈ ಆಗಬೇಕು. ಇನ್ನು ಸ್ವಲ್ಪ ತುಪ್ಪ ಬೇಕಾಗ್ತದೆ, ಸೊ ಇನ್ನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಲಿ. ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನು. ಫ್ರೈ ಆಗಿದೆ. ಈ ಎಲ್ಲ ಪದಾರ್ಥಗಳನ್ನು ನಾವು ಒಂದೇ ಪಾತ್ರೆಯಲ್ಲಿ ಎತ್ತಿಟ್ಕೊಬೇಕು. ಈ ಎಲ್ಲ ಪದಾರ್ಥ ನಾನು ಒಂದೇ ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ. ಈಗ ನಾನು ಅದೇ ಪಾತ್ರೆಯಲ್ಲಿ ಪಾಕ ಮಾಡ್ಕೋತೀನಿ. ನೋಡಿ, ಇದೇ ಪಾತ್ರೆಯಲ್ಲಿ ಪಾಕ ಮಾಡ್ಕೋತೀನಿ. ಬೆಲ್ಲ ನಾನು ಕೆಚ್ಚಿಟ್ಕೊಂಡಿದ್ದೆ, ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಬೆಲ್ಲನ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ 1 ಬೌಲು ಬೆಲ್ಲ, 1 ಬೌಲ್ ತೆಂಗಿನಕಾಯಿಗೆ 3 ಬೌಲು ಅವಲಕ್ಕಿ, ಪೇಪರ್ ಅವಲಕ್ಕಿ.
ತೊಗೊಂಡಿರೋದು ನಾನು 3 ಬೌಲ್ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ಎಳ್ನೀರು ಇಟ್ಕೊಂಡಿದ್ದೆ ನೋಡಿ, ಆ ಬೆಲ್ಲ ನೆನೆಯುವಷ್ಟು ಮಾತ್ರ ಎಳ್ನೀರನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಬೆಲ್ಲ ನೆನೆಯುವಷ್ಟು ಹಾಕಿದ್ರೆ ಸಾಕು. ಈಗ ಪಾಕ ಬರಬೇಕು, ಒಂದೇಳೆ ಪಾಕ ಅಂತಾರಲ್ಲ ಆ ಥರ ಬರಬೇಕು. ಕಜ್ಜಾಯ ಪಾಕ ತೆಗಿತೀವಲ್ಲ ಆ ಥರ ಬರಬಾರ್ದು, ಒಂದೇಳೆ ಪಾಕ ಬರಲಿ. ಬೆಲ್ಲ ಕರಗಬೇಕು, ಒಂದೇಳೆ ಪಾಕ ಬರಬೇಕು. ಇನ್ನು ನೀರು ಕೂಡ, ಇನ್ನು ಬೆಲ್ಲ ಸಣ್ಣಕ್ಕೆ ಹೆಚ್ಕೊಂಡ್ರೆ ಇನ್ನು ನೀರು ಕೂಡ ಕಡಿಮೆ ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಅದು ನೀಟಾಗಿ ಬರುತ್ತೆ. ಬಟ್ ಫಟ್ ಅಂತ ಬಂದ್ಬಿಟ್ಟಾಗ ನಮಗೆ ಕಷ್ಟ ಆಗುತ್ತೆ. ನಾನು ನೀರು ಹಾಕಿಲ್ಲ, ಇಲ್ಲಿ ಎಳ್ನೀರು ಹಾಕಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ದಿನ ಸೇವ್ ಮಾಡಿ ಇಡ್ಬೋದು, ಒಂದು ವಾರ, ಒಂದು 8 ದಿನ, 10, ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಏಲಕ್ಕಿ ಮತ್ತು ಪಚ್ಚಕರ್ಪೂರ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡೋಣ ಪಾಕ ಬಂದಿದೆಯಾ ಇವಾಗ ಅಂತ. ನೋಡಿ, ಅದು ನನ್ನ ಕೈಗೆ ಅಂಟುತ್ತಾ ಇದೆ ನೋಡಿ, ದಾರ ಥರ ಗೊತ್ತಾಗ್ತಾ ಇದೆ ಅಲ್ಲಿ. ಅಷ್ಟು ಬಂದರೆ ಸಾಕು. ಅಷ್ಟು ಪಾಕ ಬಂದಿದ ಮೇಲೆ ನಾನೆಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೆ ನೋಡಿ, ಗೋಡಂಬಿ, ದ್ರಾಕ್ಷಿ, ತೆಂಗಿನಕಾಯಿ, ಬಾದಾಮಿ, ಎಳ್ಳು, ಇಷ್ಟೆಲ್ಲ ನಾನು ಒಟ್ಟಿಗೆ ಅದರೊಳಗಡೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಎಲ್ಲ ಮಿಕ್ಸ್ ಆಗಲಿ. ಮತ್ತು ಈಗ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಅಳತೆ ಸರಿ ಹೋಗ್ತಾ ಇದೆ. 1 ಕಪ್ ಬೆಲ್ಲಕ್ಕೆ 3 ಕಪ್ ಅವಲಕ್ಕಿ, ತುಂಬ ಅಳತೆ ಹೊಂದುತ್ತಾ ಇದೆ. ಸೊ ಅಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಹಾಕಿ ಕೂಡ ಮಾಡ್ಬೋದು, ನಾನು ಎಳ್ನೀರಿತ್ತು ಅಂತ ಹಾಕಿದೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಮಾತ್ರ. ಈ ದೇವ್ರ ಪೂಜೆಗಳಿಗೆ, ಕೃಷ್ಣನ ಪೂಜೆಗಳು ಬರುತ್ತಲ್ಲ ಅವಾಗೆಲ್ಲ ಇದು ಕೃಷ್ಣನ ಪೂಜೆಗಳಿಗಂತೂ ತುಂಬ ಶ್ರೇಷ್ಠವಾದದ್ದು. ಮತ್ತು ಈ ಅವಲಕ್ಕಿನ ತುಂಬ ಇಷ್ಟಪಟ್ಟು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಳಸಿ ಪೂಜೆಗಳಿಗೆ, ಕೃಷ್ಣನ ಪೂಜೆಗಳಿಗೆಲ್ಲ ಇದು ತುಂಬಾ ಶ್ರೇಷ್ಠವಾದಂಥದ್ದು. ಈ ದೇವ್ರ ಪೂಜೆಗಳಿಗೆ ಕಾಮನ್ನಾಗಿ ಈ ಥರ ಪ್ರಸಾದ ಮಾಡಿ ಇಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅಷ್ಟೆಲ್ಲ ಅವಲಕ್ಕಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅವಲಕ್ಕಿ ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಕಡಿಮೆ ಊರಿನಲ್ಲೇ ಮಾಡ್ಕೊಬೇಕು. ಎಲ್ಲ ಕಡಿಮೆ ಊರಿನ, ನಾನು ಉರಿ ಜಾಸ್ತಿ ಹಿಡಿಯೋಕ್ಕೆ ಬರಬಾರ್ದು, ಅದು ಹಂಡು ಹಿಡಿಲೇಬಾರ್ದು. ಸೊ ಹಾಗಾಗಿ ಎಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ ನೋಡಿ ಅವಲಕ್ಕಿ, ಸಾಕು. ನಮ್ಗೆ ಗೊತ್ತಾಗ್ತಾನೇ ಇಲ್ಲ ಅದು ನಾವು ಬೆಲ್ಲ ಹಾಕಿ ಮಾಡಿದ್ದೀವಿ ಅಂತ. ಅದು ಬೆಲ್ಲ ಸ್ವಲ್ಪ ವೈಟಿಗಿತ್ತು, ಸೊ ಹಾಗಾಗಿ ಅದು ಸಕ್ಕರೆ ಪಾಕದ ಥರ ಕಾಣಿಸ್ತಾ ಇದೆ ನಮಗೆ. ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಕೂಡ ಅಲ್ಲ, ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಒಂದು ವಾರ 10 ದಿನದವರೆಗೆ ಸೇವ್ ಮಾಡಿ ಕೂಡ ಇಡ್ಬೋದು. ಇದನ್ನು ಮಕ್ಕಳು ಬಾಕ್ಸಿಗೆಲ್ಲ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ದೇವರ ಪ್ರಸಾದಕ್ಕೆ ಬೇಕು ಅನ್ನುವಾಗೆಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅವಲಕ್ಕಿಯಿಂದ ಏನು ಉಪಯೋಗಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಅವಲಕ್ಕಿ ವಿಟಮಿನ್ B1, B2, B3, B6 ಹೊಂದಿದೆ. ನಮ್ಮ ದೇಹದ ಆರೋಗ್ಯಕ್ಕೆ ಅಗತ್ಯವಾದ ಕಬ್ಬಿಣ, ಮೆಗ್ನೀಷಿಯಂ, ರಂಜಕಾಂಶದಂತಹ ಖನಿಜಗಳು ಅವಲಕ್ಕಿಯಲ್ಲಿವೆ. ಅವಲಕ್ಕಿಯಲ್ಲಿ ಕೊಬ್ಬಿನ ಪ್ರಮಾಣ ಕಡಿಮೆ ಇದ್ದು ಇದು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ. ಆದ್ದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.